ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಇಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯದ 16,000 ಪತ್ರಕರ್ತರಿಗೆ ಸರ್ಕಾರದಿಂದ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು, ಪತ್ರಕರ್ತರಿಗೆ ರಕ್ಷಣಾ ಕಾಯ್ದೆ ನೀಡಲು ಯಾಕೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದು ಕಿಡಿಕಾರಿದರು. ಹಾಗೂ ಇತ್ತೀಚಿನ ದಿನಗಳಲ್ಲಿ ವಕೀಲರ ಸಂಘದಿಂದ ಹೋರಾಟ ಪ್ರತಿಭಟನೆಯನ್ನು ಮಾಡಿದ ಕೂಡಲೇ ಅವರಿಗೆ ರಕ್ಷಣಾ ಕಾಯ್ದೆ ಅಡಿ ಸೌಲಭ್ಯಗಳನ್ನು ಒದಗಿಸಿದ್ದು, ಅದೇ ರೀತಿ ಪತ್ರಕರ್ತರಿಗೆ ಈಗ ಅಳವಡಿಸಿರುವಂತಹ ಮಾನದಂಡಗಳನ್ನು ಸಡಿಲಗೊಳಿಸಿ ಪ್ರತಿಯೊಬ್ಬ ಪತ್ರಕರ್ತನಿಗೂ ಬಸ್ ಪಾಸ್ ಹಾಗೂ ವಿಧಾನಸೌಧ ಹಾಗೂ ವಿಕಾಸಸೌಧಗಳಲ್ಲಿ ಮುಕ್ತವಾಗಿ ಪತ್ರಕರ್ತರು ಪ್ರವೇಶ ಮಾಡಲು ಅವಕಾಶ ನೀಡಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ನೇರವಾಗಿ ಆಗ್ರಹಿಸಿದರು. ಹಾಗೂ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವ ಮುನ್ನ 15ನೇ ತಾರೀಕಿನಂದು ಪತ್ರಕರ್ತರ ಮೂಲಭೂತ ಸೌಕರ್ಯಕ್ಕಾಗಿ 1 ದಿನದ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪವರ್ ನ್ಯೂಸ್ 1 ಸುದ್ದಿ ವಾಹಿನಿಯ ಎಲ್ಲ ತಾಲೂಕು ಜಿಲ್ಲಾ ವರದಿಗಾರರು ಭಾಗವಹಿಸಿ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಾಗಿ ಇರುತ್ತೇವೆ ಎಂದು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ತಿಳಿಸುತ್ತಿದ್ದೇವೆ. ಹಾಗೂ ಈ ಹೋರಾಟಕ್ಕೆ ರಾಜ್ಯದ ಪ್ರತಿಯೊಬ್ಬ ಪತ್ರಕರ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1, ದಾವಣಗೆರೆ. ಆತ್ಮೀಯ ನಾಡಿನ ಮಾಧ್ಯಮ ಸ್ನೇಹಿತರೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳೇ ಹಾಗೂ ಸದಸ್ಯರುಗಳು, ಇದೇ ತಿಂಗಳು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಇದೇ ತಿಂಗಳು 15ರಂದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ 1 ದಿನದ ಧರಣಿ ಹೋರಾಟವನ್ನು ನಾಡಿನ ಪತ್ರಕರ್ತರ ಮೂಲ ಬೇಡಿಕೆಗಳಾದ ಉಚಿತ ಬಸ್ ಪಾಸ್, ಇದರ ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ, ಜೀವ ವಿಮೆ ಹಾಗೂ ವಿಧಾನಸೌಧ ವಿಕಾಸಸೌಧ ಪತ್ರಕರ್ತರಿಗೆ ಪ್ರವೇಶಿಸಲು ಮುಕ್ತ ಅವಕಾಶ ಕಲ್ಪಿಸಿಕೊಡಬೇಕೆಂದು ಹಾಗೂ ಇನ್ನಿತರ ಪ್ರಮುಖ ಬೇಡಿಕೆಗಳ ಕುರಿತಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟಕ್ಕೆ ನಾಡಿನ ಪತ್ರಕರ್ತರು ಭಾಗವಹಿಸುವುದರ ಮುಖಾಂತರ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ನಾಡಿನ ಸಮಸ್ತ ಪತ್ರಕರ್ತರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಇವತ್ತು ಅನೇಕ ಭಾಗ್ಯಗಳ ಸರ್ದಾರ್ ಅಂತ ಹೆಸರನ್ನು ಎನಿಸಿಕೊಂಡಿರುವ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೊಂದು ನಾನು ಈ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀನಿ. ಕಳೆದ 7.5 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾವಣೆ ಮಾಡ್ತಾ ಈ 7.5 ವರ್ಷ ಅವಧಿ ನೀವೇನು ಮುಖ್ಯಮಂತ್ರಿ ಆಗಿದ್ದೀರಿ, ಈ ಒಂದು ಸಂದರ್ಭದಲ್ಲಿ ಇಡೀ ಕೋಟ್ಯಾಂತರ ಜನರ ಕೆಲವು ಏನು ಆಸೆಗಳಿದಾವೆ, ಬೇಡಿಕೆಗಳು ಈಡೇರಿಸಿದ್ರಿ. ಇವತ್ತು ಬೆರಳೆಣಿಕೆ ಜನ ಇರೋಂಥ ಕೇವಲ 10ರಿಂದ 12 ಸಾವಿರ ಪತ್ರಕರ್ತರಿಗೆ ಉಚಿತವಾಗಿ ಬಸ್ ಪಾಸ್ ಓಡಾಡಲು, ಬರೀ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಕೇವಲ 30 ಲಕ್ಷ ಬಜೆಟ್ ಮೀಸಲು ಇರಿಸಿದ್ರು ಕೂಡ ಅದಕ್ಕೆ ನಾನಾ ರೀತಿಯ ಮಾನದಂಡಗಳು ವಿಧಿಸಿರೋದು ಸರಿಯಲ್ಲ ಸಿದ್ದರಾಮಯ್ಯನವರೇ. ಇವತ್ತು ಮಹಿಳೆಯರಿಗೆ ಓಡಾಡೋದಕ್ಕೆ ಕೇವಲ ಆಧಾರ್ ಕಾರ್ಡ್, ಇವತ್ತು ನಮಗೆ ಓಡಾಡೋಕ್ಕೆ ಮಾಧ್ಯಮ ಪಟ್ಟಿ, ನೇಮಕಾತಿ, ಏನ್ರಿ ಇವೆಲ್ಲ ನಮಗೆ ನೀವಲ್ಲರಿ ಕೇಳೋದು. ಇವತ್ತು RNA ಇದೆ, ನಮಗೆ PRGI, ಅಲ್ಲಿ ಅವ್ರದ್ದೇನು ಲೈಸೆನ್ಸ್ ಇರುತ್ತೆ, ನಮ್ದು ಪರವಾನಗಿ ಪತ್ರ, ಇದ್ರ ಜೊತೆಗೆ ನಮ್ಮ ಸಂಚಿಕೆ ಬಂದ್ರೆ ಸಾಕು. ಆ ಮಾಧ್ಯಮ ಪಟ್ಟಿ ಕಾಯಂ ನೀವು ಇದರ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಆದಷ್ಟು ಶೀಘ್ರ ಈ ಒಂದು ವಿಚಾರವಾಗಿ ಆ ಮಾನದಂಡ ಸಡಿಲಗೊಳಿಸಿ ಮುಕ್ತ ಅವಕಾಶ ಕಲ್ಪಿಸಿ RNA ಒಂದಂತ ಪ್ರತಿಯೊಬ್ಬ ಪತ್ರಕರ್ತರಿಗೂ ಬಸ್ ಪಾಸ್ ಕೊಡಲೇಬೇಕೆಂದು ಈ ಮುಖಾಂತರ ಮನವಿ ಮಾಡ್ತಾನೆ. ಜೊತೆಗೆ ಜೀವ ವಿಮೆನೂ ನೀವು ಮಾಡಬೇಕು. ಇದರ ಜೊತೆಯಾಗಿ ಇವತ್ತು ಕೆಲವೇ ದಿನ ಹೋರಾಟ ಮಾಡಿದಂತ ನಮ್ಮ ವಕೀಲರುಗಳಿಗೆಲ್ಲ ನೀವು ಈಗಾಗಲೇ ಕೊಟ್ಟಿದ್ದೀರಿ, ಸಂತೋಷ. ವಕೀಲರ ರಕ್ಷಣಾ ಕಾಯ್ದೆ, ಪತ್ರಕರ್ತರು ಏನ್ರಿ ಪಾಪ ಮಾಡಿದ್ದಾರೆ ನಿಮಗೆ? ಇವತ್ತು ಅನೇಕ ಸಂದರ್ಭದಲ್ಲಿ ಹಲ್ಲೆಗಳು, ಮಾರಣಾಂತಿಕವಾಗಿ ಹಲ್ಲೆಗಳು, ಪ್ರಾಣ ಹೋಗೋದು ಇವತ್ತು ಪತ್ರಕರ್ತರಿಗೆ. ಇಷ್ಟು ಮಾತ್ರ ನಿಮಗೆ ಗೊತ್ತಿಲ್ಲ, ಇದನ್ನ ನಾನು ನಿಮಗೆ ಹೇಳ್ಬೇಕಾ? ದಯಮಾಡಿ ಮುಖ್ಯಮಂತ್ರಿಗಳಾದಂಥ ತಾವು ಅನೇಕ ಸರ್ದಾರ್ ಅಂತ ಅನ್ಸ್ಕೊಂಡು ಇವತ್ತೇನು 16 ಬಜೆಟ್ ಮಂಡಿಸಿದ್ರೋ, ನಿಜವಾಗೂ ನಿಮಗೆ ಸಾಮಾಜಿಕ ಕಳಕಳಿ, ಸಾಮಾಜಿಕ ಅಧಿಕಾರ ಅಂತ ಮುಂದುವರಿಬೇಕಾದ್ರೆ ಫಸ್ಟ್ ಪತ್ರಕರ್ತರು ಏನಿದೆ ಸಣ್ಣ ಬೇಡಿಕೆ ಕೇವಲ 30 ಲಕ್ಷದಲ್ಲಿ 1 ವರ್ಷಕ್ಕೆ ಇಡೀ ಜಿಲ್ಲೆಯಾದ್ಯಂತ ಕೂಡ ಅವಕಾಶ ಇದೆ. ಅದಕ್ಕೆ ನೀವು ಮಾನದಂಡ ವಿಧಿಸಿರೋದ್ರಿಂದ ಬಹಳಷ್ಟು 90% ಪತ್ರಕರ್ತರು ವಂಚಿತರಾಗಿದ್ದಾರೆ. ಇದನ್ನ ಕೂಡಲೇ ಸರಿಪಡಿಸ್ಬೇಕಂದು ಹೇಳ್ತಾ ಇವತ್ತು ಕೆಲಸಕ್ಕೆ ಬಾರದವರೆಲ್ಲ ಇವತ್ತು ವಿಧಾನಸೌಧ ವಿಕಾಸಸೌಧಕ್ಕೆ ಓಡಾಡಕ್ಕೆ ಅನೇಕ ಮುಕ್ತ ಬಸ್ ಪಾಸ್ ತಗೊಂಡಿದ್ದಾರೆ. ಈ ವಿಚಾರದಾಗೆ ದಯಮಾಡಿ ಇವತ್ತು ಪತ್ರಕರ್ತರ RNA ನಂಬರ್ ಏನಿದೆ ನೋಂದಣಿ ಮಾಡ್ಕೊಂಬಿಟ್ಟು ಇಲ್ಲ ಅಲ್ಲಿ ಎಂಟ್ರಿ ಮಾಡ್ಕೊಂಡು ನಮ್ಮ ಪತ್ರಕರ್ತರಿಗೆ ವಿಧಾನಸೌಧ ವಿಕಾಸಸೌಧ ಮುಕ್ತವಾಗಿ ಪ್ರವೇಶ ಮಾಡಲು ಈ ಕೂಡಲೇ ಅನುಕೂಲ ಮಾಡಿ ಕೊಡಲೇಬೇಕಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇನ್ನು ಅನೇಕ ಮೂಲಭೂತ ಹೋರಾಟಗಳು ಏನಿದಾವೆ ದಯಮಾಡಿ ಮಾಡಲೇಬೇಕು ಈ ಅಧಿವೇಶನ ಸಂದರ್ಭದಂತ ನಿಮಗೆ ಮನವಿ ಮಾಡ್ತಾ ಇದ್ದೇನೆ. ಇಲ್ಲದಿದ್ರೆ ಮುಂದೆ ಇದೆ ಕಾನೂನು ಹೋರಾಟ, ಅದಕ್ಕಿಂತ ದೊಡ್ಡವರಂತೂ ಯಾರಿಲ್ಲ.
ಇವತ್ತೇನು ದೊಡ್ಡ ಮಟ್ಟದಾಗಿ ಹೆಸರು ತಗೊಂಡಿದ್ದಾರೆ ನೀವು ಸಿದ್ದರಾಮಯ್ಯವರೇ, ದಯಮಾಡಿ ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಆತ್ಮ ವಿಮರ್ಶೆ ಮಾಡಿಕೊಂಡು, ಸಣ್ಣ ಬೇಡಿಕೆ ಏನು ದೊಡ್ಡದಲ್ಲ. 30 ಲಕ್ಷ ಅನ್ನೋದು ನಿಮ್ಮ ಸ್ಟಾಫ್ ಬರೀ ಟೀ ಕಾಫಿ ಒಂದಿನ 2 ದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತದೆ. 1 ವರ್ಷಕ್ಕೆ ನಿಮ್ಮ ಕಾರ್ಯಾಲಯ ಊಟ ತಿಂಡಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಂಥ ಆಯವ್ಯ ನಾವು ನೋಡಿದ್ದೀವಿ. ಇಂಥದ್ರಲ್ಲಿ ಕೇವಲ ಪತ್ರಕರ್ತರು, ಅದು ನಮ್ಮ ಟ್ಯಾಕ್ಸ್ ಇಂದ ಕೊಡಕ್ಕೆ ಏನ್ರಿ ನಿಮ್ದು? ಇವತ್ತು ನಾವು ಕೇಳ್ತಿರೋದು ನಕಲಿ ಪತ್ರಕರ್ತರು, ಮಾನದಂಡ ಮೀರಿದಂಥ ಪತ್ರಕರ್ತರಿಗೆ ನಾವು ಕೇಳ್ತಾ ಇಲ್ಲ. ಇವತ್ತು RNI ಹೊಂದಿ, PRJ ಏನು ಪರವಾನಗಿ ಹೊಂದಿ ನಮ್ಮ ಸಂಚಿಕೆಗಳು ತಗೊಂಡ್ಬಿಟ್ಟು ಮಾಡ್ರಿ. ಅದು ಬಿಟ್ಟು ಏನೇನೋ ಹೇಳ್ಕೊಂಬಿಟ್ಟು ಇಲ್ಲಿದ್ದೆಲ್ಲ ದಿಕ್ ತಪ್ಪಿಸೋಂಥ ಕೆಲಸ ಆಗಬಾರ್ದು, ಇನ್ನು ಮುಂದೆ ನಡೆಯಲ್ಲ ಅಂತ ಹೇಳ್ತಾ, ಕಾನೂನು ಬಹಳಷ್ಟು ಸೂಕ್ಷ್ಮತೆ ಇದೆ. ಆ ಕಾನೂನಲ್ಲಿ ಹೋಗೋದು ನಮಗೆ ಪತ್ರಕರ್ತರಿಗೆ ಗೊತ್ತು. ಅಲ್ಲಿವರೆಗೆ ಅವಕಾಶ ಕೊಡಲ್ಲ ನೀವು ಸಿದ್ದರಾಮಯ್ಯವ್ರ ಅಂತ. ಆದಷ್ಟು ಜನನೂರಾಗಿ ಆಗಿ ಪತ್ರಕರ್ತರ ಪಾಲಿಗೆ ಮಾಧ್ಯಮ ರಾಮಯ್ಯರಾಗ್ರಿ, ಇಲ್ಲಾಂದ್ರೆ ಇಡೀ ನಾಡಿನ ಪತ್ರಕರ್ತರ ಪಾಲಿನ ರಾವಣ ಆಗೋದ್ರಲ್ಲಿ ನಿಶ್ಚಿತ. ಮುಂದಿನ ದಿನ ಈ ವಿಚಾರವಾಗಿ ದೊಡ್ಡ ಮಟ್ಟದಾಗಿ ಒಂದು ಅಭಿಯಾನ ಶುರುವಾಗ ಹಾಗೆ ಆಗ್ತದಂತ ಹೇಳ್ತಾ, ದಯಮಾಡಿ ಮತ್ತೊಮ್ಮೆ ಮನವಿ ಮಾಡ್ತಾ, ಆದಷ್ಟು ಶೀಘ್ರ ಕೆಲವು ಒಂದು 4-5 ಬೇಡಿಕೆ ಏನಿದಾವೆ ಆದಷ್ಟು ಶೀಘ್ರ ಈಡೇರಿಸ್ತಾರಂತ ದೃಢವಾದ ನಂಬಿಕೆ, ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರೇ. ಬಹಳಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ಪತ್ರಕರ್ತರಿಗೆ. ಜೊತೆಗೆ ಇವತ್ತು ವಕೀಲರುಗಳಿಗೆಲ್ಲ 1-2 ಹೋರಾಟ ಆಯ್ತು ಅಂತ ಕೊಟ್ಬಿಟ್ರಿ ನಿಮ್ಮ ಸದನದಾಗಿ. ಪತ್ರಕರ್ತರು ಏನ್ರಿ ಪಾಪ ಮಾಡಿದಾರೆ? ಒಂದು ರಕ್ಷಣಾ ಕಾಯ್ದೆ ಕೊಡಕ್ಕೆ ಏನ್ ಅದೇ ದುರುಪಯೋಗ ಆಗ್ತದೆ? ಅವ್ರಿಗೆ ಅನ್ಯಾಯ ಆದಾಗ ಅದು ಅವ್ರಿಗೆ ನಿಂತ್ಕೊಂಡ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳಿಗೆ ಆಸರೆ ಆಗ್ತದೆ, ಅವರ ಜೀವಕ್ಕೆ ಒಂದು ಇದು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನ ಮುಕ್ತವಾಗಿ ಕೇಳ್ತಾ, ಆದಷ್ಟು ಈ ಒಂದು ಅಧಿವೇಶನದಾಗೆ ಒಂದು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮನಸ್ಸಾಕ್ಷಿಗೆ ಒಂದು ಆಲೋಚನೆ ಮಾಡಿ ಪತ್ರಕರ್ತರ ಕೆಲವೇ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂದ್ಬಿಟ್ಟು ನಾನು ನಂಬಿದ್ದೀನಿ. ಇಲ್ಲಂದ್ರೆ ಇಡೀ ನಾಡಿನ ಪತ್ರಕರ್ತರ ಪಾಲಿಗೆ ನೀವೊಬ್ಬ ರಾವಣರಾಗಿ ಖಂಡಿತ ಉಳಿತೀರಿ. ಯಾವ ಪತ್ರಕರ್ತರು ನಿಮ್ಮನ್ನು ನೆನೆಸಲ್ಲ. ಯಾರು ನಿಮಗೆ ಹೊಗಳು ಭಟ್ರು ಅಂತವ್ರಿಗೆ ಮಾತ್ರ ಆಯ್ತಂದ್ರೆ ಅದಾಗಲ್ಲ. 16,000 ಪತ್ರಕರ್ತರ ಕುಟುಂಬಗಳು ರೋಡ್ನಲ್ಲಿ ಇದ್ದಾವೆ ಇವತ್ತು. ಅಂತವ್ರ ಬಗ್ಗೆ ಆಲೋಚನೆ ಮಾಡಿ. ಇವತ್ತು ಕೋಟ್ಯಾಂತರ ಜನರ ಬಗ್ಗೆ ಆಲೋಚನೆ ಮಾಡೋರು ಬೆರಗಣಿಕೆಯ ಕೇವಲ 10-12,000 ಬಗ್ಗೆ ಆಲೋಚನೆ ಇಲ್ಲ ಅಂದ್ರೆ ಇದು ದುರ್ದೈವ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ತಮಗೆ ಹೃದಯಪೂರ್ವಕ ಮನವಿ ಮಾಡ್ತೀನಿ. ಬಹಳಷ್ಟು ಆಶಾ ಮನೋಭಾವನೆ ಹೊಂದಿದ್ದೀನಿ. ಈ ಅಧಿವೇಶನದಾಗೆ ನಮ್ಮ ಬೇಡಿಕೆಗಳು ಖಂಡಿತವಾಗಿ ಈಡೇರಿಸಿರಂತ ನಂಬಿದ್ದೀನಿ. ಇಲ್ಲಿದ್ರೆ ಮುಂದಿನ ದಾರಿ ನಮ್ಮ ಹೋರಾಟ ಇದ್ದೇ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಇರ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ರಿಟ್ ಪಿಟಿಷನ್ ಫೈಲ್ ಮಾಡೋದ್ರ ಮುಖಾಂತರ ಖಂಡಿತ ನಿಮ್ಮ ಕಣ್ಣು ತೆರೆಸಿ ನಾಡಿನ ಪತ್ರಕರ್ತರಿಗೆ ನಮ್ಮ ಕಾನಿ ಪದವನ್ನು ಇದ್ದೇ ಇರ್ತದಂತ ಇದ್ರ ಮುಖಾಂತರ ತಮಗೆ ಮನವಿ ಮಾಡಕ್ಕೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ.